ನಮಸ್ಕಾರ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಮುಂಬೈನಲ್ಲಿ ಕನ್ನಡ ಸ್ಕೂಲಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಶ್ರೀ ಆದಿಶಕ್ತಿ ಕನ್ನಡ ಸಂಘ ರಿಜಿಸ್ಟರ್ ಠಾಣೆಗೆ ಸಂಬಂಧಪಟ್ಟ ಠಾಣೆ ಮಾಜಿವಾಡಿ. ನಮ್ಮ ಜೊತೆ ಭಾಸ್ಕರ್ ಶೆಟ್ಟಿ ಈಗಿನ ಅಧ್ಯಕ್ಷರಿದ್ದಾರೆ. ನಮಸ್ತೆ ಸರ್. ಈ ಸ್ಕೂಲಿನ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾ? 1973ರಲ್ಲಿ ಇದು ಸ್ಟಾರ್ಟ್ ಆಯಿತು. ಇಲ್ಲಿನ ಕೆಲವರು ಕನ್ನಡ ಅಭಿಮಾನಿಗಳು ಶಾಲೆ ಆಗಬೇಕಂತ ಮಾಡಿ ಅವರು ಒಟ್ಟಿಗೆ 73ರಲ್ಲಿ ಶಾಲೆ ಶುರು ಮಾಡಿದರು. 1974ರಲ್ಲಿ ಅದು ಶಾಲೆ ರಿಜಿಸ್ಟರ್ ಆಯಿತು. ಓಕೆ. ಅಂದಿನಿಂದ ಇಲ್ಲಿಯ ತನಕ ಕನ್ನಡ ಮೀಡಿಯಂ ಮಾಧ್ಯಮದಲ್ಲಿ ಶಾಲೆ ನಡೆಯುತ್ತಾ ಇದೆ. ಇಲ್ಲಿ ಸುಮಾರು 300 ಮಕ್ಕಳು ಶಾಲೆಯ ಉಪಯೋಗ ಮಾಡ್ತಾರೆ, ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ಮಕ್ಕಳಲ್ಲಿ ಯಾವ ರೀತಿಯ ನಾವು ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ, ಫ್ರೀ ಎಲ್ಲ ಫ್ರೀ. ಗೌರ್ಮೆಂಟ್ ಏಡೆಡ್ ಇದು, ಆದರೆ ಎಲ್ಲ ಟೀಚರ್ ಗೌರ್ಮೆಂಟ್ ಕೊಡುವುದಿಲ್ಲ. ಅದರ ಕೆಲವು ನಿಯಮ ಉಂಟು, ಅದಕ್ಕಾಗಿ ನಮಗೆ ತೆಗೊಳ್ಳಿಕ್ಕೆ ಆಗುವುದಿಲ್ಲ, ಆದರೂ ವಿಳಂಬ ಆಗ್ತದೆ. ಆದರೆ ಬಾಕಿ ಟೀಚರ್ನ ನಾವು ನಮ್ಮ ಸಂಘದ ವತಿಯಿಂದ ಇಟ್ಟು ಅವರಿಗೆ ನಮ್ಮ ಕೈಯಿಂದ ಅವರಿಗೆ ಸಂಬಳ ಕೊಟ್ಟು ನಾವು ಮಕ್ಕಳಿಗೆ ತೊಂದರೆಯಾಗದಂತ ನೋಡಿಕೊಳ್ತೇವೆ. ಎಷ್ಟು ಟೀಚರ್ ಇದ್ದಾರೆ ಈಗ? ಟೋಟಲ್ ಪರ್ಮನೆಂಟ್ 5 ಟೀಚರ್ ಇದ್ದಾರೆ, 7, ಮತ್ತು ಟೆಂಪರರಿ 3 ಟೀಚರ್ ಇದ್ದಾರೆ. 10 ಟೀಚರ್, ಒಂದು ಪಿಯೋನ್ ಇದ್ದಾರೆ, ಒಬ್ಬಳು ಕ್ಲಾರ್ಕ್ ಇದ್ದಾರೆ ಶಾಲೆಯಲ್ಲಿ. ಸೊ ಎಷ್ಟು ಮಕ್ಕಳಿಂದ ಆರಂಭಗೊಂಡಿದ್ದು ಈ ಸ್ಕೂಲು? ಮೊದಲು ಅಂದರೆ ಇವರು ಏನು ಮಾಡ್ತಿದ್ರು, ಮಾಜಿವಾಡ ಗ್ರಾಮದಲ್ಲಿ ಇದರಲ್ಲಿ ವಿಲೇಜ್ನಲ್ಲಿ ಹೋಗಿ ಒಂದೊಂದು ರೂಮ್ನಲ್ಲಿ ಇಟ್ಟು 10 ಮಕ್ಕಳು 15 ಮಕ್ಕಳು ಈ ರೀತಿಯಲ್ಲೇ ಬೇರೆ ಬೇರೆ 1ನೇ ಕ್ಲಾಸ್ಗೆ ಇಲ್ಲಿ 2ನೇ ಕ್ಲಾಸ್ ಅಲ್ಲಿ ಆ ರೀತಿ ಮಾಡ್ತಾ ಇದ್ರು. ಯಾಕಂದರೆ ಹಣದ ಅಭಾವ ಇತ್ತು. ಮತ್ತೆ ಇವರು ಈ ಜಾಗವನ್ನು ತೆಕ್ಕೊಂಡು ಇದನ್ನು ಇಲ್ಲಿ ಎಲ್ಲ ಕ್ಲಾಸ್ ಮಾಡಿದರು. ಆವಾಗ ನಮಗೆ ಅಲ್ಲಿ ನೋಡಿ, ಮತ್ತೆ ನಾನು ನಿಮಗೆ ತೋರಿಸ್ತೇನೆ. ಫಸ್ಟ್ ಒಂದು ಲೇಡಿ ಇದ್ದಾರೆ, ಫೋಟೋ ಉಂಟು, ದೇಶಪಾಂಡೆ ಅಂತ. ಅವರು ಒಡಲ ಶಾಲೆಯಲ್ಲಿ ಟೀಚರ್ ಆಗಿದ್ದರು. ಅವರಿಗೆ ಅಲ್ಲಿ ಹಣ ಸಿಕ್ಕಿದ್ದರಿಂದ ನಮಗೆ ಇಲ್ಲಿ ಆ ಕಾಲದಲ್ಲಿ 6 ಲಕ್ಷ ರೂಪಾಯಿ ನಮ್ಮ ಶಾಲೆಗೆ ಕೊಟ್ಟರು. ಆವಾಗಿನ ಅಧ್ಯಕ್ಷರು ಮತ್ತು ಕಮಿಟಿಯವರು ಕೂಡಿಕೊಂಡು ಇದು ಕೆಳಗಿತ್ತು, ಮೇಲೆ ಕಟ್ಟಿಕೊಂಡು. ಆ ನಂತರ ಇಡೀ ಶಾಲೆ ನಡೆಯುವುದು ಸಂಪೂರ್ಣ ದಾನದಿಂದ. ಶಾಲೆಗೆ ಯಾವ ಇನ್ಕಮ್ಮು ಇಲ್ಲ. ದಾನ ನಮಗೆ ಮೊದಲು ತುಂಬ ಅಲ್ಲಿ ಕಷ್ಟ ಆಗ್ತಿತ್ತು. ಈಗ ನಾವು ಸ್ವಲ್ಪ ಜನರೊಟ್ಟಿಗೆ ಕೂಡಿಕೊಂಡು ಅವರ ಗೆಳೆತನ ಮಾಡಿ, ಇಲ್ಲದ್ರೆ ಅವರ ರಿಲೇಷನ್ ಇಟ್ಟು ಈಗ ಹಣ ಬರ್ತದೆ ನಮಗೆ ಬೇಕಾದಷ್ಟು ದಾನಿಗಳ ಸಹಾಯದಿಂದ. ಅದರಿಂದ ನಾವು ಇದು ಯೂನಿಫಾರ್ಮ್ ಕೊಡ್ತೇವೆ, ಬೇರೆ ಬೇರೆ ಇದು ಶಾಲೆಯ ಎಲ್ಲ ಕೆಲಸಗಳು. ಮತ್ತು ಈ ಸಲ ಒಂದು ಕೋವಿಡ್ನ ಟೈಮ್ನಲ್ಲಿ ಬಾರ್ಕೂರ್ನ ಮನೆತನದವರು ಅವರು ದೊಡ್ಡ ಅಮೌಂಟ್ ಕೊಟ್ಟಿದ್ದಾರೆ. ಆವಾಗ ನಾವು ಎಲ್ಲ ಇದೆಲ್ಲ ಮರದ್ದಿತ್ತು, ಬಾಗಿಲು ಕಿಟಕಿ ಇದೆಲ್ಲ ಮರದ್ದಿತ್ತು. ಅದನ್ನೆಲ್ಲ ತೆಗೆದು ಗಾರೆಯನ್ನು ಹೊಸದಾಗಿ ಆಗಿ ಎದುರಿನ ಸೈಡ್ನಲ್ಲಿ ಕಂಪ್ಲೀಟ್ ನಾವು ಹೊಸದಾಗಿ ಮಾಡಿದ್ದೀವಿ. ಈ ಗ್ರಿಲ್ ನೋಡಿ, ಗ್ರಿಲ್ ಉಂಟು, ಬಾಗಿಲು, ಇದರ ಕಿಟಕಿಯ ಬಾಗಿಲು ಎಲ್ಲ ನಾವು ಬೇರೆ ಬೇರೆ ಮಾಡಿಕೊಂಡಿದ್ದೀವಿ. ತದನಂತರ ಬೇರೆ ಬೇರೆ ಇಲ್ಲಿ ಹೊರಗಡೆಯಲ್ಲಿ ನೀರು ಬೀಳ್ತಿದ್ದು, ಮೇಲಿನ ಇದು ಪತ್ರ ಅಂತಂದು ಹೇಳ್ತಾರಲ್ಲ, ಅದನ್ನೆಲ್ಲ ಹಾಕಿದ್ದು ಅದು ಕೂಡ ದಾನಿಯವರಿಂದಲೇ ಮೊದಲನೇದಾಗಿ. ಮತ್ತು ಈ ಶಾಲೆ ಮೇಲ್ಗಡೆ ಅದಕ್ಕೂ ಕೂಡ ಒಂದು 10-25 ವರ್ಷ ಆಯಿತು. ಅದೆಲ್ಲ ಸಿಮೆಂಟ್ನ ಪತ್ರ ಆದುದರಿಂದ ಅದೆಲ್ಲ ಕೊಳೆತು ಹೋಗಿದಾಗ ಅಂದರೆ ಅದರ ಇದು ಡ್ಯಾಮೇಜ್ ಆಗುವ ಚಾನ್ಸ್ ಇತ್ತು. ಅದು ಕೂಡ ಈ ಸಲ ಒಬ್ಬರು ಕೂಡಿ ಅವರು ಕಂಪ್ಲೀಟ್ ಅದನ್ನು ಚೇಂಜ್ ಮಾಡಿ ನಮ್ಗೆ ಕೊಟ್ಟರು ಈ ಸಲ. ಅದೇ ರೀತಿಯೆಲ್ಲ ಶಾಲೆ ನಡೀತಾ ಉಂಟು, ಡೋನರು ಬರ್ತಾ ಇದ್ದಾರೆ ಶಾಲೆಯಲ್ಲಿ. ಮತ್ತು ಮಕ್ಕಳು ಮತ್ತೊಂದು ವಿಶೇಷ ಏನೆಂದರೆ ಇಲ್ಲಿ 100% ರಿಸಲ್ಟ್ ಬರ್ತದೆ ಕೆಲವು ವರ್ಷಗಳಿಂದ. ಅದರಲ್ಲಿ ಕೂಡ 8-10 ಮಕ್ಕಳು ಪ್ರತಿ ವರ್ಷ ಡಿಸ್ಟೆನ್ಷನ್ನಲ್ಲಿ ಪಾಸ್ ಆಗ್ತಾರೆ, ಮೋರ್ ದೆನ್ 70%. ಸೊ ನೀವು ಇವಾಗ ಹೇಳಿದ್ರೆ 100% ರಿಸಲ್ಟಲ್ಲಿ ಪಾಸ್ ಆಗ್ತಾರೆ. 100% ರಿಸಲ್ಟ್. ಸೊ ಕನ್ನಡ ಮಾಧ್ಯಮ ಸ್ಕೂಲ್, ಕನ್ನಡ ಮಾಧ್ಯಮ. ಮಹಾರಾಷ್ಟ್ರದಲ್ಲಿ ನೀವು ಕನ್ನಡ ಮಾಧ್ಯಮ ಸ್ಕೂಲ್ನ ಆರಂಭ ಆದಾಗ ಇಲ್ಲಿ ಎಷ್ಟು ಲ್ಯಾಂಗ್ವೇಜು ನೀವು ಕಲಿಸ್ತೀರಾ ಅಂತ ಕೇಳಿ? ಕನ್ನಡ ಉಂಟು, ಹಿಂದಿ, ಮರಾಠಿ, ಇಂಗ್ಲೀಷ್. ಓಕೆ. ಸೊ 4 ಲ್ಯಾಂಗ್ವೇಜು. 4 ಲ್ಯಾಂಗ್ವೇಜ್. ಎಷ್ಟು ಸಬ್ಜೆಕ್ಟ್ ಇದೆ ಅಂತ ಕೇಳ್ಬೋದು? ಸಬ್ಜೆಕ್ಟ್ ಪ್ರತಿ ಕ್ಲಾಸ್ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಇರ್ತದೆ. ಇದು 10th ಎಲ್ಲ ಸಬ್ಜೆಕ್ಟ್ ಉಂಟು, ಸೈನ್ಸ್ ಉಂಟು, ನಮ್ಮ ಮ್ಯಾಥ್ಸ್, ಅದೆಲ್ಲ ಎಲ್ಲ ಸಬ್ಜೆಕ್ಟು ಬೇರೆ ಶಾಲೆಯಲ್ಲಿ ಹೇಗೆ ಉಂಟು ಅದೇ ರೀತಿಯಲ್ಲಿ ಉಂಟು. ಇಲ್ಲಿ ಒಂದು ಎಕ್ಸ್ಟ್ರಾ ಅಂದರೆ ಒಂದು ಕನ್ನಡ, ಅದು ಕೂಡ ಕನ್ನಡ ಮಾಧ್ಯಮದಲ್ಲಿ. ಓಕೆ. ಎಲ್ಲ ಮಕ್ಕಳು ಈ ನಮ್ಮ ಊರಿನವರಲ್ಲ, ಕನ್ನಡ ಮಾತಾಡುವವರಲ್ಲ, ಇವರೆಲ್ಲ ಬೋರ್ಡರ್ ಲೈನ್ನವರೇ ಇದ್ದಾರೆ. ಅವರನ್ನು ತರಿಸಿ 1ನೇ ಕ್ಲಾಸಿಗೆ ಬರುವಾಗ ಅವರಿಗೆ ಕನ್ನಡ ಸರಿಯಾಗಿ ಬರುವುದೇ ಇಲ್ಲ. ಅವರಿಗೆ ಇವರೆಲ್ಲ ಕನ್ನಡದಲ್ಲಿ ಮಾತಾಡಿ ಅವರು 1ನೇ 2ನೇ 3ನೇ 4ನೇ 10ನೇ ಬರುವಾಗ ಅವರು ಸಂಪೂರ್ಣವಾಗಿ
ಅದರಲ್ಲಿ ಸಕ್ಸಸ್ ಆಗಿರ್ತಾರೆ. ಕನ್ನಡದಲ್ಲಿ ಭಾಷಣ ಮಾಡ್ತಾರೆ, ಇಂಗ್ಲೀಷ್ನಲ್ಲಿ ಭಾಷಣ ಮಾಡ್ತಾರೆ. 15 ಆಗಸ್ಟ್ ಮತ್ತು 26 ಜನವರಿ ಮತ್ತು ಮಕ್ಕಳ ದಿನಾಚರಣೆ, ಮಕ್ಕಳ ದಿನ ಎಲ್ಲ ನಮಗೆ ಮಾಡಲೇಬೇಕಾಗ್ತೇವೆ, ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲೆಲ್ಲ ಡೀಟೇಲ್ ಕೂಡ ಉಂಟು. ಇವಾಗ ಮರಾಠಿಯಲ್ಲಿ ಮರಾಠಿ, ಇಂಗ್ಲೀಷ್ನಲ್ಲಿ ಇಂಗ್ಲೀಷ್, ಪೇಪರ್ ಅಲ್ಲಿಂದೇ ಬರೋದು. ಓಕೆ. ಸೊ ಮಹಾರಾಷ್ಟ್ರದಿಂದನೇ ನೀವು ಪೇಪರ್ ನಮ್ಮ ಪೇಪರ್ ಅಲ್ಲ, 10th ನಮ್ಮ ಪೇಪರ್ ಅಲ್ಲ. ಸೊ ಅಂದರೆ ಮಹಾರಾಷ್ಟ್ರದಲ್ಲೇ ರೆಡಿ ಆದಂಥ ಕನ್ನಡ ಪೇಪರ್ ಅವ್ರು ಕಳಿಸ್ತಾರೆ. ಸೊ ಇಲ್ಲಿ ಇವಾಗ ಎಷ್ಟು ಮಕ್ಕಳಿಗೆ ಯಾವೆಲ್ಲ ವ್ಯವಸ್ಥೆ ಇದೆ? 300 ಮಕ್ಕಳಿದ್ದಾರೆ ಅಂತ ಹೇಳಿದ್ವಿ. ಯಾವೆಲ್ಲ ಸೌಲಭ್ಯಗಳಿದೆ? ಸೌಲಭ್ಯ ಅಂದರೆ ಅವರಿಗೆ ಊಟ ಬರ್ತದೆ, ಅದು ಮುನ್ಸಿಪಾಲಿಟಿಯಿಂದ ಗೌರ್ಮೆಂಟಿಂದ ಬರೋದು. ಬಾಕಿ ಎಲ್ಲ ಫೆಸಿಲಿಟಿ ನಾವು ಕೊಡ್ತಾ ಇದ್ದೀವಿ ಅವರಿಗೆ. ಬ್ಯಾಗ್, ಯೂನಿಫಾರ್ಮು, ಬೇರೆ ಏನಕ್ಕೆ ಅವ್ರದ್ದು ಮೆಡಿಕಲ್ ಎಲ್ಲ ನಾವು ನೋಡ್ಕೊಳ್ತೀವಿ. ಲ್ಯಾಬ್ ಉಂಟು, ಸೈನ್ಸ್ ಲ್ಯಾಬ್ ಉಂಟು, ಮತ್ತು ನಮ್ಮಲ್ಲಿ ಪುಸ್ತಕಗಳು ಕೂಡ ಉಂಟು. ಆದರೆ ಯಾರು ಓದುವುದಿಲ್ಲ ಜನರಲ್ಲಿ. ನಾನು ಇಲ್ಲಿ ಎದುರುಗಡೆ ನೋಡಿದೆ. ಸೊ ಇಲ್ಲಿ ಮಕ್ಕಳಿಗೆ ಪ್ಲೇ ಗ್ರೌಂಡಿನ ವ್ಯವಸ್ಥೆ ಕಡಿಮೆ ಇದೆ. ಪ್ಲೇ ಗ್ರೌಂಡ್ ಇಲ್ಲೇ ಅವರು ಆಟ ಆಡುವುದು. ಮತ್ತು ಅವರಿಗೆ ವಾರ್ಷಿಕ ಕ್ರೀಡೋತ್ಸವ ಉಂಟಲ್ಲ, ಅದಕ್ಕೆ ನಾವು ಬೇರೆ ಮೈದಾನ ಅರೇಂಜ್ ಮಾಡಿ ಬೇರೆ ಶಾಲೆ ಗ್ರೌಂಡ್ನ ತಗೊಳ್ತೇವೆ, ಅಲ್ಲಿ ನಾವು ಮಾಡ್ತೀವಿ. ನೀವು ಅಲ್ಲಿ ಹೋಗಿ ವಾರ್ಷಿಕೋತ್ಸವನ ಸೆಲೆಬ್ರೇಷನ್, ಅವರಿಗೆ ಪ್ರಾಕ್ಟೀಸ್ ಕೂಡ ಅಲ್ಲಿ ಮಾಡ್ತೇವೆ. ಮತ್ತು ಅನ್ನೊಳ್ಳಿಗೆ ಅಲ್ಲಿ ಇದು ಮಾಡ್ತಾರೆ. ಸೊ ಎಲ್ಲ ಕನ್ನಡ ಮೀಡಿಯಂ ಟೀಚರಯ್ಯ ಅಥವಾ ಮಹಾರಾಷ್ಟ್ರದಲ್ಲಿ ಇರುವಂಥ ಮರಾಠಿ? ಹೆಚ್ಚಾಗಿ ನಮ್ಮ ಕನ್ನಡ ಮೀಡಿಯಂ ಹೆಚ್ಚಿನ. ಅದರ ಅವರದ್ದು ಲ್ಯಾಂಗ್ವೇಜ್ ತುಂಬ ಒಳ್ಳೆಯದು ಉಂಟು. ಮಕ್ಕಳಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಅವರು ಬೋಧನೆ ಮಾಡ್ತಾರೆ, ಕಲಿಸ್ತಾರೆ. ಅದರಿಂದಲೇ 100% ಕಾರಣ ಅಲ್ಲ. ಟೀಚರ್ಸ್ನವ್ರು ನೋಡಿ, ನಾವು ಮ್ಯಾನೇಜ್ಮೆಂಟ್ನಲ್ಲಿ ಏನು ಜನರಲ್ ನಾವು ಎಲ್ಲ ಅವರಿಗೆ ಬೇಕಾದ ಸವಲತ್ತನ್ನು ನಾವು ಮಾಡಿಕೊಡ್ಬೋದು. ಕಲಿಸೋದು ಅವರೇ. ಅವ್ರು ಹೇಗೆ ಕಲಿಸ್ತಾರೆ ಅದರ ಹಿಂದೆ ನಾವು ಇದ್ದೇವೆ, ನಾವು ಬೆಳ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ, ಅದರ ರಿಪೋರ್ಟ್ ಕೂಡ ತೆಗೆದುಕೊಳ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಕಲಿಸೋದು ಅವರು ಒಳ್ಳೆ ಕಲಿಸ್ತಾರೆ, ಅದರಿಂದ 100% ಬರ್ತದೆ. ಓಕೆ. ಸೊ ಅವರೇ ನಮ್ಮ ಶಾಲೆಯ ದೇವರು ಅಂತ ಹೇಳ್ಬೋದು, ದಾನಿಯವರು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲೋ ಒಂದು ದೇವಸ್ಥಾನಕ್ಕೆ ಡೊನೇಟ್ ಮಾಡ್ತೀವಿ, ಅಥವಾ ಇನ್ನೆಲ್ಲೋ ಒಂದು ಎಕ್ಸ್ಟ್ರಾ ನಾವು ಪೈಸಾನ ಡೊನೇಟ್ ಮಾಡ್ತೀವಿ, ಹಣನ ಡೊನೇಟ್ ಮಾಡ್ತೀವಿ. ಸ್ಕೂಲಿಗೆ ಅಥವಾ ವಿದ್ಯೆಗೆ ಹಣನ ಹಾಕಿದಾಗ ಅದು ಮಕ್ಕಳಿಗೆ ಅಥವಾ ಒಂದು ವಿದ್ಯಾರ್ಥಿಗಳಿಗೆ ಲೈಫ್ ಲಾಂಗ್ ಜೀವನ ಕೊಟ್ಟಾಗೆ ಅನ್ನುವಂಥ ಮಾತನ್ನು ಕೇಳಿರುವಂಥದ್ದು. ಸೊ ದಾನಿಗಳಿಗೆ ನಮ್ಮ ಚಾನಲ್ ಮುಖಾಂತರ ನಾವು ಹೇಳೋದೇನಂತ ಹೇಳಿದ್ರೆ, ಇಲ್ಲಿ ನಮ್ಮ ಸ್ಕೂಲ್ ಮಹಾರಾಷ್ಟ್ರದಲ್ಲಿ ಇವರ ಒಂದು ಪ್ರಯತ್ನ ನಾವು ನೋಡ್ತಾ ಇದ್ವಿ. ಸೊ ಈ ಪ್ರಯತ್ನಕ್ಕೆ ಎಲ್ಲರೂ ಕೈ ಜೋಡಿಸಿದಾಗ ಈ ಸ್ಕೂಲ್ ಇನ್ನೂ ಬೃಹತ್ತಾಕಾರವಾಗಿ ಬೆಳಿಬಹುದು ಅನ್ನುವಂಥದ್ದು ಇವರೆಲ್ಲರ ಉದ್ದೇಶ ಅನ್ನುವಂಥದ್ದು ನನ್ನ ಭಾವನೆ. ಸೊ ದಾನಿಗಳಿಗೆ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲ ದಾನಿಗಳು ಇಲ್ಲಿ ಒಮ್ಮೆ ಬಂದು ಏನೋ ಒಂದು ಸಣ್ಣ ರೀತಿಯಲ್ಲಿ ಆದ್ರೂ ಡೊನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಅವರು ನಾವು ದಾನಿಯವರನ್ನು ಕರೆಸ್ತಾ ಇದ್ದೀವಿ ಏನೇನು ಫಂಕ್ಷನಿಗೆ. ಈಗ 15 ಆಗಸ್ಟ್ ಬರ್ತದಲ್ಲ, ಅದಕ್ಕೆ ಒಬ್ಬರನ್ನು ಕರೆದಿದ್ದೇವೆ, ಅವರು ಕೂಡ ಬರ್ತಾರೆ. ಸ್ವಲ್ಪ ಹಣ ಕೂಡ ಕೊಡ್ತಾರೆ, ಒಳ್ಳೆ ಸ್ಪೀಚ್ ಮಾಡಿ ಹೋಗ್ತಾರೆ. ಮಕ್ಕಳಿಂದ ಸ್ಪೀಚ್ ಕೇಳಿಸ್ತೇವೆ ಅವರಿಗೆ. ಅವರಿಗೆ ಕೂಡ ಗೊತ್ತಾಗಬೇಕಲ್ಲ ಮಕ್ಕಳು ಯಾವ ರೀತಿಯಲ್ಲಿ ಇದ್ದಾರೆ ಅಂತ. ಎಲ್ಲ ದಾನಿಯವರು ನಮಗೆ ತುಂಬ ಸಹಾಯ ಮಾಡ್ತಾರೆ. ಅದು ಕೂಡ ಫೋರ್ಸ್ ಮಾಡಿ ಅಲ್ಲ, ಕೊಡಿ ಅಂತಲ್ಲ. ಒಮ್ಮೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಅವರು ಖುಷಿ ಪೂರ್ವಕ ಹೋಗಿ. ಈ ಸಲ ಯೂನಿಫಾರ್ಮ್ಗೆ ರಮೇಶ್ ಶೆಟ್ಟಿ ಅಂತ ಇದ್ದಾರೆ, ಸ್ಟೀಲ್ ಸ್ಟ್ರಾಂಗ್ ಕಂಪನಿಯವರು, 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ದಾನಿಗಳಿದ್ದಾರಲ್ಲ. ಒಬ್ಬ ಸಂತೋಷ್ ಶೆಟ್ಟಿ ಅಂತ ನಾಸಿಕ್ನವರಿದ್ದಾರೆ, ನನ್ನ ರಿಲೇಟಿವ್, ಆ ಪ್ರಶ್ನೆ ಬೇರೆ. ಅವರು ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತಾರೆ. ಮತ್ತೊಂದು ನಮ್ಮ ಇದು ಕೆನರಾ ಟೂರ್ಸ್ ಅಂತ ಇರ್ತಾರೆ, ಅವರು ಕೂಡ ಪ್ರತಿ ವರ್ಷ 1 ಲಕ್ಷ ರೂಪಾಯಿ. ಇಲ್ಲಿ ಫೋಟೋ ಉಂಟಲ್ಲ, ಇವು ದೊಡ್ಡ ದೊಡ್ಡ ದಾನಿಗಳು. ಇವತ್ತು 10, 15, 25 ಸಾವಿರ ಅಲ್ಲ, 50 ಸಾವಿರ ಕಂಟಿನ್ಯೂ ಕೊಡ್ತಾರೆ, 1 ಲಕ್ಷ ಕಂಟಿನ್ಯೂ ಕೊಡ್ತಾರೆ, 6 ಲಕ್ಷ ಕಂಟಿನ್ಯೂ ಕೊಡ್ತಾರೆ. ಅವರ ಫೋಟೋ ನಾವು ಹಾಕಿದ್ದೇವೆ. ಅದೇ ರೀತಿ ನನಗಿಂತ ಮೊದಲಿನ ಎಲ್ಲ ಇದು ಅಧ್ಯಕ್ಷರುಗಳು ಅವರನ್ನು ಕೂಡ ಗೊತ್ತಿದ್ದವರದ್ದು ಇದ್ದರೆ. ಇವರು ಮಹಾಬಲ ಸೈಡ್ ಆವಾಗ ಬೇರೆ ಬೇರೆ ಜನರು ಇದ್ದರು, ಬೇರೆ ಬೇರೆ ಇದರಲ್ಲಿ. ಆದರೂ ನಮಗೆ ಗೊತ್ತಿದ್ದವರು ಎಲ್ಲ ಫೋಟೋ ಹಾಕಿ ಅವರನ್ನು ಕೂಡ ಈಗಲೂ ಸ್ಮರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ಕಂಟಿನ್ಯೂ ಮಾಡಿದ್ದರಿಂದ ಈಗ ಶಾಲೆ ಇದೆ. ಆ ರೀತಿ ಅವರಿಗೆ ಕೂಡ ಮೊನ್ನೆ ನಾವು ಕೊಡ್ತಾ ಇದ್ದೇವೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ, ಸ್ಮರಿಸ್ತಾ ಇದ್ದೇವೆ. ಹೌದು, ಅವರ ಪ್ರಯತ್ನ ಇರೋದ್ರಿಂದ ಇಲ್ಲದ್ರೆ ಶಾಲೆ ಉಳಿಕೆ ಇರಲಿಲ್ಲ. ಕಾರ್ಯದರ್ಶಿ ಆದಂಥ ಕಾರ್ಯದರ್ಶಿ ಅವರಿದ್ದಾರೆ. ಸೊ ಈ ಸ್ಕೂಲಿಗೂ ನಿಮ್ಗೆ ಏನು ಕನೆಕ್ಟ್ ಅಂದರೆ? 1987 ಇಲ್ಲಿ ಸ್ಟೂಡೆಂಟ್ ಆಗಿದ್ದೆ. 87ರಲ್ಲಿ ಅದು 3 ವರ್ಷ ಹೈಸ್ಕೂಲ್ ಇಲ್ಲೇ ಮಾಡಿದ್ದೀನಿ. ನಂತರ ಈ ಶಾಲೆ ಮತ್ತು ನಮಗೊಂದು ಅನ್ಯೋನ್ಯ ಇದಿದ್ದಾಗಿತ್ತು, ಅಂದರೆ ಶಾಲೆ ಒಳ್ಳೆಯದಾಗಬೇಕು, ನಾವು ಒಟ್ಟಿಗೆ ಇರಬೇಕಂತ. ಅದೊಂದು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಈಗಲೂ ಅವರು ಜನರೇಷನ್ನಲ್ಲಿ ತುಂಬ ಕೆಲಸ ಮಾಡ್ತಾರೆ. ಎಲ್ಲ ರೆಕಾರ್ಡ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಅದು ಬರೆಯುವುದು ಅದೆಲ್ಲ. ಇವತ್ತು ಮೀಟಿಂಗ್ ಕೂಡ ಉಂಟು, ತಿಂಗಳಿಗೆ ನಾವು ಒಂದು ಮೀಟಿಂಗ್ ತೆಗಿದ್ದೇವೆ, ಯಾವುದು ನಮ್ಮ ಆಡಳಿತ ಮಂಡಳಿ. ಅದೇ ರೀತಿ ಇವ್ರದ್ದು ಸ್ಕೂಲ್ ಟೀಚರ್ಸ್ನವ್ರದ್ದು ಕೂಡ ಪ್ರತಿ ತಿಂಗಳಿಗೊಂದು ನಾವು ಮೀಟಿಂಗ್ ಏನೆಲ್ಲ ಆಯಿತು, ಎಷ್ಟು ಪೋರ್ಷನ್ ಮಾಡಿದ್ದೀರಿ, ಹೇಗೆ ಮಕ್ಕಳು ಡೆವಲಪ್ ಆಗೋದಾಗೆ ಏನು ಮಾಡಬೇಕು
ಎಲ್ಲ ಸಜೆಷನ್ ಅವರಿಂದಲೂ ನಾವು ಕೇಳ್ತೇವೆ. ಓಕೆ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಬೇರೆ ನಮ್ಮ ಇದನ್ನೆಲ್ಲ ನಾವು ಮುಂದುವರಿಸ್ತಾ ಹೋಗ್ತೇವೆ. ಕನ್ನಡ ಪ್ರತಿ ಒಂದು ನಮ್ಮ ಕಾರ್ಯಕ್ರಮವನ್ನು ಅವರು ಹೈಲೈಟ್ ಮಾಡ್ತಾರೆ, ಕೊಡ್ತಾರೆ. ಅದು ಕೂಡ ಸ್ವಲ್ಪ ಪಬ್ಲಿಕ್ಗೆ ದಾನಿ ಮಾಡುವವರಿಗೆ ಸ್ವಲ್ಪ ತಿಳಿತದೆ. ನಾವು ಇಲ್ಲಿ ಯಾವ ರೀತಿಯ ಎಲ್ಲಿ ಕರಪ್ಷನ್ ಅದು ಇದು ಯಾವ ರೀತಿಯೂ ಇಲ್ಲ, ಸ್ವಚ್ಛವಾಗಿ ನಡೀತದೆ, ಸ್ವಚ್ಛವಾಗಿ ಕಾರೋಬಾರ ಇರ್ತದೆ. ಇಲ್ಲಿ ಏನು ಇದಿಲ್ಲ. ಅದು ಕೂಡ ಸಿಸ್ಟಮೆಟಿಕ್, ಶಿಸ್ತು ಮುಖ್ಯ. ನನಗೆ ಅಂತೂ ತುಂಬ ಶಿಸ್ತಿನ ಮೇಲೆ ತುಂಬ ಶಿಸ್ತು ಇರಬೇಕು. ಟೀಚರ್ಸ್ ಹೇಳೋದು ಶಾಲೆ ಅಂದರೆ ಏನು, ಮಕ್ಕಳಿಗೆ ಕಲಿಸಲಿಕ್ಕೆ ಇರುವುದೇ ಶಿಸ್ತು. ಆ ಶಿಸ್ತು ಮೊದಲು ಬೇಕು, ಸಂಸ್ಕಾರ, ಅದೇ ರೀತಿ ವಿದ್ಯಾಭ್ಯಾಸ. ಇದು ಮೇನ್ ನಿಮ್ಮಲ್ಲಿ ಇಟ್ಕೊಳ್ಬೇಕು. ಮಕ್ಕಳನ್ನು ನೀವು ಜಾಗೃತಿಯಲ್ಲಿ ಕಲಿಸಬೇಕು, ಅವರಿಗೆ ಬುದ್ಧಿವಾದ ಹೇಳಬೇಕು, ನೋಡ್ತಾ ಇರಬೇಕು. ಅದು ಮಾಡ್ತಾ ಇದ್ದಾರೆ, ಎಲ್ಲ ಟೀಚರ್ಸ್ ಒಳ್ಳೇದಿದ್ದಾರೆ. ಮಕ್ಕಳು ಕೂಡ ತುಂಬ ಶಾಲೆಗೆ ಹೋಗಿ. ಅದಲ್ಲದೆ 10ನೇವರಿಗೆ ನಮ್ಮ ಇಲ್ಲಿ ಒಂದು ಕನ್ನಡ ಇದು ಬಂಟರ ಸಂಘ ಅಂತ ಉಂಟು, ತಾನಬನ್ ಅಸೋಸಿಯೇಷನ್ ಅಂತ. ಅಲ್ಲಿ ಪ್ರತಿ ವರ್ಷ ಎಲ್ಲ ಮಕ್ಕಳನ್ನು ಕರೆದು SSCಗೆ ಯಾವ ರೀತಿ ನೀವು ತಯಾರಾಗಬೇಕು ಅದನ್ನು ಸ್ಪೆಷಲ್ ಟೀಚರ್ಸನ್ನು ಕರೆದು, ಪ್ರೊಫೆಸರ್ನವರು ಬೇರೆ ಬೇರೆ ಕಾಲೇಜಿನ ಬೇರೆ ಬೇರೆ ಶಾಲೆಯಿಂದ ಕಳಿಸಿ ಇವರಿಗೆ ಒಂದು ದಿವಸದ ನಾವು ಅದು ಕೂಡ ಟ್ರೈನಿಂಗ್ ಕೊಡ್ತೇವೆ. ಅಂದರೆ ಮಕ್ಕಳಿಗೆ ಯಾವ ರೀತಿ ಅಂತ ಬೇಕು, ಪ್ರತಿಯೊಂದು ವಿದ್ಯವಲ್ಲದೆ ಪ್ರತಿಯೊಂದರ ತಯಾರಿ ನಮ್ಮ ಎಲ್ಲ ಎಜುಕೇಶನ್ ಅಲ್ಲದೆ ಪ್ರತಿಯೊಂದು ಸ್ಪೋರ್ಟ್ಸ್ ಆಗಿರ್ಬೋದು, ಸ್ಟೇಜ್ ಪ್ರೋಗ್ರಾಮ್, ಧಾರ್ಮಿಕ ಪ್ರತಿಯೊಂದು ವಿಷಯದಲ್ಲಿ. ಯಾಕೆಂದರೆ ಕನ್ನಡ ಮೀಡಿಯಮಲ್ಲಿ ನಾವು ದೇವರನ್ನು ನಂಬುತ್ತೇನೆ, ಇಲ್ಲದ್ರೆ ನಮ್ಮ ಹಿಂದೂ ಕಲ್ಚರನ್ನೆಲ್ಲ ತೋರಿಸ್ತೇವೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಸ್ವಲ್ಪ ಕಡಿಮೆ. ಇಲ್ಲಿ ಏನೇ ಅಂತ ಇಂಗ್ಲೀಷ್ ಮೀಡಿಯಂ ಹೋದರೆ ಈಗ ಅವರಿಗೆ ಕನ್ನಡದವರಿಗೆ ಕನ್ನಡ ಸಿಗುವುದಿಲ್ಲ. ಇಲ್ಲಿ ಕನ್ನಡವೂ ಸಿಗ್ತದೆ, ಇಂಗ್ಲೀಷಿಗೂ ಸಿಗ್ತದೆ, ಹಿಂದಿ ಮರಾಠಿಗೂ ಸಿಗ್ತದೆ. ಇಲ್ಲಿ ಕನ್ನಡ ಒಂದು ಪ್ಲಸ್ ಪಾಯಿಂಟ್. ಮತ್ತೆ ತಾಣದಲ್ಲಿ ಇದು ಫಸ್ಟ್ ಶಾಲೆ ಅಂದರೆ ಕನ್ನಡ ಮಾಧ್ಯಮ. ಕನ್ನಡ ಮಾಧ್ಯಮದಲ್ಲಿ ಈ ಸಲ SSCಯಲ್ಲಿ 94% ಮಾರ್ಕ್ ಸಿಕ್ಕಿದೆ ಕನ್ನಡದಲ್ಲಿ. ಓಕೆ. ನಮ್ಮ ಶಾಲೆಯಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಇಲ್ಲಿ 94% ಆದಿಶಕ್ತಿ ಫಸ್ಟ್ 100% ಎಂತೂ ಬಂತು. ಇದು ಕೂಡ ಕನ್ನಡದಲ್ಲಿ ಫಸ್ಟ್ 94%. ಸೊ ಈ ಸ್ಕೂಲಿನ ವಿಶೇಷತೆ ಅಂತ ಹೇಳಿದ್ರೆ ಒಂದು ರಿಸಲ್ಟ್ ಬಗ್ಗೆ ಅಲ್ಲದೆ ಇನ್ನೇನು ಇರ್ಬೋದು ಅಂತ ಕೇಳ್ಬೋದು. ಇನ್ನೇನು ನಮಗೆ ಬೇಕಾದ ಸವಲತ್ತು ಇಲ್ಲ. ಇಲ್ಲದ್ರೆ ಕ್ರೀಡೆಯಲ್ಲಿ ಮಕ್ಕಳನ್ನು ತುಂಬ ಮುಂದೆ ಅಂದರೆ ಸರಿಯಾದಂಥ ಪ್ರಾಕ್ಟೀಸ್ ಮಾಡಲಿಕ್ಕೆ ಜಾಗ ಇಲ್ಲ. ನಾವು ಗೌರ್ಮೆಂಟ್ನಲ್ಲಿ ಅಪೀಲ್ ಮಾಡಿದ್ದೇವೆ, ನಮಗೆ ಜಾಗ ಕೊಡಿ, ಇಲ್ಲದ್ರೆ ಬದಲಿ ಜಾಗ ಕೊಡಿ. ಇಲ್ಲಿ ಬದಿಯಲ್ಲಿ ನಾಲ ಉಂಟು, ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇಲ್ಲ ಮಳೆಗಾಲದಲ್ಲಿ ನೀರು ತುಂಬಿದರೆ ನಮಗೆ ನೋಡಿ, ಈ ಸಲ ಒಂದು 3 ವರ್ಷದ 4 ವರ್ಷದಿಂದ ಬರಲಿಲ್ಲ. ಅದು ತುಂಬಿದರೆ ಇಲ್ಲಿ ನೋಟಿಸ್ ಕೊಡ್ತಾರೆ ಜಾಗ ಖಾಲಿ ಮಾಡಬೇಕು ಅಂತ. ನಾವು ಹೋಗುದಿಲ್ಲ. ನಾವು ಸಾಧಾರಣ ಇಲ್ಲಿ 53 ವರ್ಷದಿಂದ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ. ಹೋಗೋದ್ರಲ್ಲಿ ಗೌರ್ಮೆಂಟ್ ಏನಾದರೂ ನಮಗೆ ಫೆಸಿಲಿಟಿ ಕೊಟ್ಟರೆ ಇದಕ್ಕಿಂತ ಹೆಚ್ಚು ನಾವು ಪ್ರಯತ್ನ ಮಾಡಿ ಹೆಚ್ಚು ಮಕ್ಕಳನ್ನು ಒಟ್ಟುಗೂಡಿಸಿ ವಿದ್ಯೆಯನ್ನು ಕೊಡ್ಬೋದು. ಬೇಕಾದಷ್ಟು ಸೌಲಭ್ಯಗಳನ್ನು ಸಿಗಬಹುದು. ಹಣದ ಬಗ್ಗೆ ಎಲ್ಲ ದಾನಿಗಳು ನಮಗೆಲ್ಲ ಕೊಡ್ತಾರೆ. ಇದು ಇನ್ನೂ ಹೆಚ್ಚು ನಾವು ಶಾಲೆಯದ್ದು ಫೋಕಸ್ ಮಾಡಿದರೆ ಅವರಿಗೆ ಕೂಡ ಸ್ವಲ್ಪ ನಾವು ಹಣ ಕೊಟ್ಟದ್ದು ಉಪಯೋಗ ಆಗ್ತದೆ ಅಂತೇಳಿ ಅವ್ರು ಇನ್ನೂ ಕೂಡ ಹೆಚ್ಚು ಕೊಡ್ಬೋದು. ಮತ್ತು ಬೇರೆ ಬೇರೆ ಜನ ಕೂಡ ನಾವು ಹೆಚ್ಚಿನ ಅವರಿಗೆ ಅಪ್ರೋಚ್ ಆದರೆ ಯಾರು ಇಲ್ಲ ಅಂತ ಹೇಳೋದಿಲ್ಲ. ನಮಗೆ ಬೇಕಾದಷ್ಟು ನಾವು ಇದು ಇವಾಗ ಇಲ್ಲಿನ ವ್ಯವಸ್ಥೆಗೆ ಸರಿಯಾಗಿ ನೀವು ದಾನಿಗಳಿಂದ ಸಹಾಯನ ಕೊಡ್ತೇವೆ. ಸರ್ಕಾರದಿಂದ ಸಿಗ್ತದೆ. ದಾನಿಗಳು ಎಷ್ಟು ಕೊಡ್ತಾರೆ ಅವ್ರು ನೋಡ್ತಾರೆ ಎದುರುಗಡೆ ಏನು ಆಗ್ತದೆ, ನಮ್ಮ ಪ್ರಗತಿ ಏನುಂಟು, ನಾವು ಏನು ಬಾಂಬೆಯಲ್ಲಿ ನಿಮ್ಗೆ ಗೊತ್ತು. ಸರ್ಕಾರ ಮೊದಲು ವಿದ್ಯೆಗೆ ಆದ್ಯತೆಯನ್ನು ಕೊಟ್ಟಿದ್ರೆ ಎಲ್ಲಾ ಮಕ್ಕಳಿಗೂ ಅದರ್ ಲ್ಯಾಂಗ್ವೇಜ್ ಅಂತ ಕೊಟ್ಟ ನಂತರ ಅವರಿಗೆ ಸಪೋರ್ಟ್ ಕೊಡಬೇಕು, ಅವರಿಗೆ ಸವಲತ್ತು ಕೊಡಬೇಕು. ಸೊ ಮಹಾರಾಷ್ಟ್ರದ ಗೌರ್ಮೆಂಟ್ ಕನ್ನಡ ಲ್ಯಾಂಗ್ವೇಜ್ ಸಹಾಯ ಇದೆ ಅಂತ ಕೇಳ್ಬೋದಾ ನಿಮ್ಮ ಇದರಲ್ಲಿ? ಅಂದರೆ ಅವರು ಪುಸ್ತಕ ಎಲ್ಲ ಕೊಡ್ತಾರೆ, ಇದು ಸಪೋರ್ಟ್ ಮಾಡ್ತಾರೆ, ಆದರೆ ಇಟ್ ಇಸ್ ನಾಟ್ ಸಫಿಷಿಯೆಂಟ್ ಫಾರ್ ಅಸ್. ಓಕೆ. ನಮಗೆ ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ಜಾಗ ಇಲ್ಲಿ ಆದರೆ ಅವ್ರದ್ದು ರಿಸರ್ವೇಷನ್ ಇರ್ತದೆ, ಸ್ಕೂಲ್ ರಿಸರ್ವೇಷನ್. ಆ ಜಾಗ ಕೊಟ್ಟರೆ ಇಲ್ಲದ್ರೆ ಅವ್ರದ್ದು ಶಾಲೆ ಬಂದಿರ್ತದೆ, ಕೆಲವು ಬಂದಿದ್ದರೆ ಬೇರೆ ಕೊಡ್ತಾರೆ. ಅದಕ್ಕೂ ನಾವು ಅಪ್ಲೈ ಮಾಡಿದ್ದೇವೆ. ಆ ರೀತಿ ಕೊಟ್ಟರೆ ಇವರಿಗೆ ಮಕ್ಕಳಿಗೆ ಸ್ವಲ್ಪ ಒಳ್ಳೆಯ ಪರಿಸ್ಥಿತಿಯಲ್ಲಿ ಅವರು ಓದ್ಬೋದು, ಕಲಿಬೋದಲ್ವ. ಮಕ್ಕಳು ಮಾರ್ನಿಂಗಿಂದ ಮಧ್ಯಾಹ್ನದಿಂದ ರಾತ್ರಿಯಿಂದ ಹೆಚ್ಚಾಗಿ ಶಾಲೆಯಲ್ಲಿ ಅವರಿಗೆ ಒಳ್ಳೆಯ ಸವಲತ್ತು ಇದ್ದರೆ ಅವರಿಗೆ ಕಲೀಲಿಕ್ಕೆ ಕೂಡ ಮನಸ್ಸು ಒಳ್ಳೆ ಬರ್ತದೆ, ಹುರುಪು ಕೂಡ ಆಗ್ತದೆ. ಶಿಸ್ತುಬದ್ಧಂಥ ಸ್ಕೂಲಿನಲ್ಲಿ ಜಾಗದ ಒಂದು ಕೊರತೆ, ಜಾಗದ ಅಭಾವ ಒಂದು ಬಿಟ್ಟರೆ ಬೇರೆ ಎಲ್ಲ ಸೌಕರ್ಯಗಳು ಇದೆ. ಸೊ ದೇವರ ದಯದಿಂದ ಅದು ಆದಷ್ಟು ಬೇಗ ಆಗಲಿ ಅನ್ನುವಂಥದ್ದು ಸಹ ನಮ್ಮ ಆಶಯ.
ಹೇಳೋ ಪ್ರಕಾರ ಶಾಲೆ ರೀತಿಯಾದಂಥ ವಿಸ್ತಾರವಾದಂಥ ಮೈದಾನ ಆ ಬೇಕು, ವಾತಾವರಣ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ವ್ಯವಸ್ಥೆ ಶಾಲೆಗೆ ವ್ಯವಸ್ಥೆ ಬೇಕಂತ ವಾತಾವರಣ ಸೃಷ್ಟಿಯಾಗೇ ಇಲ್ಲ. ಹಾಗೆ ಇಲ್ಲ. ಆಕ್ಚುಲಿ ಶಾಲೆ ಒಳಗೆ ಒಳ್ಳೆ ಸಂಸ್ಕಾರ ಉಂಟು, ಹೌದು. ಶಿಸ್ತು ಉಂಟು, ಆದ್ರೆ ಅದ್ರ ಪರಿಸರ ಉಂಟಲ್ವಾ, ಆ ಪರಿಸರ ಪ್ರಗತಿ ಆಗೇ ಇಲ್ಲ. ಅದಕ್ಕೆ ಬೇಕಂತ ವ್ಯವಸ್ಥೆ ಸರ್ಕಾರವೂ ಮಾಡಿಕೊಟ್ಟಿಲ್ಲ, ನಮಗೆ ಸಿಕ್ಕೂ ಇಲ್ಲ ಅಂತ. ಅಂದ್ರೆ ಸರ್ಕಾರದಿಂದ ಸಿಗ್ಬೇಕು. ಈಗ ಏನಂದ್ರೆ ಜಾಗ ಸಿಕ್ಕಿದ್ರು ಸರ್ಕಾರದಿಂದ ಸಿಗ್ಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಸರ್ಕಾರ ಮಾಡಿಕೊಡ್ಬೇಕು. ಅದು ಮಾಡಿಲ್ಲ ಅಂತಂದ್ರೆ ಏನ್ ಮಾಡುದು? ಈಗ ಮಕ್ಕಳ ಬಗ್ಗೆ ಇದಿಲ್ಲ, ಟೀಚರ್ ಬಗ್ಗೆ ಪ್ರಶ್ನೆ ಇಲ್ಲ, ಆಡಳಿತ ಮಂಡಳಿ ಬಗ್ಗೆ ಪ್ರಶ್ನೆ ಇಲ್ಲ, ಎಲ್ಲವೂ ಸರಿ ಉಂಟು, ಶಿಸ್ತು ಎಲ್ಲವೂ ಉಂಟು, ಶಿಸ್ತು ಉಂಟು, ವಿದ್ಯೆ ಉಂಟು, ಮಕ್ಕಳಲ್ಲಿ ಒಳ್ಳೆ ಪ್ರತಿಭೆ ಉಂಟು, ಎಲ್ಲವೂ ಉಂಟು. ಸರಿಯಾದಂತ ಮೈದಾನ ಇಲ್ಲ, ಸರಿಯಾದಂತ ಅವರನ್ನು ಬೆಳೆಸಲಿಕ್ಕೆ ಬೇಕಾದಂತ ವ್ಯವಸ್ಥೆ ಇಲ್ಲ ಅಷ್ಟೇ. ಮತ್ತೆ ಮಕ್ಕಳಿಗೆ ಬೇಕಾದಂತ ವ್ಯವಸ್ಥೆ ಕೊಡ್ತಾರೆ, ಊಟ ಉಂಟು, ಡ್ರೆಸ್ ಕೊಡ್ತಾರೆ, ಫ್ರೀ ಎಜುಕೇಶನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ರಿಕ್ಷಾ ಕೊಡ್ತಾರೆ, ಮನೆಯಿಂದ ತಗೊಂಡು ಬರ್ಲಿಕ್ಕೆ ಫ್ರೀ. ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಸ್ಕೂಲ್ನಲ್ಲಿ 300 ಮಕ್ಕಳು ಅಂತ ಹೇಳಿದ್ರೆ ಮರಾಠಿ ಮಹಾರಾಷ್ಟ್ರದಲ್ಲಿ ಈಗ ಊರಲ್ಲೇ ಕನ್ನಡ ಅವರವರ ಸ್ಟೇಟ್ ಅಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಾಗಿ ಮರಾಠಿ ಸ್ಕೂಲ್ ಆಗಿರ್ಬೋದು, ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಆಗಿರ್ಬೋದು, 300 ಮಕ್ಕಳಿದ್ರು ಅಂತ ಹೇಳಿದ್ರೆ ಅದು ದೊಡ್ಡ ಸ್ಕೂಲ್. ಸೊ ಇಲ್ಲಿ ನೀವು ಒಂದು ಇಷ್ಟು ಸಣ್ಣ ಪ್ಲೇಸಿನಲ್ಲಿ 300 ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಸರಿಯಾದಂತ ವ್ಯವಸ್ಥೆ ಬೇಕು. ಇದರಲ್ಲಿ ಎರಡು ವ್ಯವಸ್ಥೆ ನಮಗೆ ಸರಿಯಾದರೆ, ಈಗ ದೂರದಿಂದ ಬರುವವರಿಗೆ ನಾವು ಬಸ್ನೇ ವ್ಯವಸ್ಥೆ ಮಾಡಿದರೆ, ರಿಕ್ಷಾದ ವ್ಯವಸ್ಥೆ ಮಾಡಿದರೆ ಬೇಕಾದಷ್ಟು ಮಕ್ಕಳು 500 ಮಕ್ಕಳು ಬರ್ಬೋದಂತ ನನಗೆ ಭರವಸೆ ಉಂಟು. ನಾವು ಪ್ರತಿ ರಜೆ ಸಿಕ್ಕಿದ ಕೂಡ ಕೀಳಿರಿಮೆ ಉಂಟು ಜನಗಳಲ್ಲಿ. ಕನ್ನಡದ ಮಾಧ್ಯಮದ ಕಳೆದ ನಂತರ ಎಂತ ಆಗ್ಬಹುದಂತೆ. ಆಕ್ಚುಲಿ ಆ ಕೀಳಿರಿಮೆ ಬೇಕೋದಿಲ್ಲ. ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ಕಲಿತವರಿಗೆ ಒಳ್ಳೆ ಸ್ಕೋಪ್ ಉಂಟು. ಎಷ್ಟೋ ಜನ ಚೇರ್ಮನ್ ಆಗಿದ್ದಾರೆ, ಡೈರೆಕ್ಟರ್ ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್ ಜನಗಳಲ್ಲಿ ಏನಾಗಿದೆ, ಕನ್ನಡ ಮಾಧ್ಯಮ ಅಂತ ಹೇಳಿದ ಕಾರಣ ಅವರ ತಲೆಯಲ್ಲಿ ಅದೇ ಇರುವುದು, ಕನ್ನಡವೇ ಇರಬೇಕು ಅಂತ ಹೇಳಿ. ಅವರಿಗೆ ಮತ್ತೆ SLC ನಂತರ ಸ್ಕೋಪ್ ಇಲ್ಲ ಎನ್ನುವಂತ ಮಾಹಿತಿ. ಅದು ತಪ್ಪು, ಕಲ್ಪನೆ ತಪ್ಪು. ಅವರಿಗೆ ತುಂಬಾ ಸ್ಕೋಪ್ ಉಂಟು. ಸೊ ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ ಓದ್ತಾ ಇರುವವರು ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ 4 ಲ್ಯಾಂಗ್ವೇಜ್ ನ ಕೊಟ್ಟಾಗ ಅದರಲ್ಲಿ ಯಾವ ವ್ಯಾಲ್ಯೂದಲ್ಲಿ ಕಡಿಮೆ ಇಲ್ಲ. ಇಂಗ್ಲಿಷ್ ಭಾಷೆ ಒಂದು ಅವನಿಗೆ ಗೊತ್ತೇ ಆಗುತ್ತೆ. ಕನ್ನಡ ಆಗ್ಲಿ ತುಳು ಆಗ್ಲಿ ಅದು ಮಾತೃಭಾಷೆ ಒಂದು ಬರ್ತದೆ. ಪ್ಲಸ್ ಇಂಗ್ಲಿಷ್, ಮರಾಠಿ, ಹಿಂದಿ ಈ 3 ಭಾಷೆನ ಅವರಿಗೆ ಕಲಿಲಿಕ್ಕೆ ಸಿಗ್ತದೆ. ಕನ್ನಡದ ಮೀಡಿಯಂಲಿ ಕಲಿತು ಅವ ಎಲ್ಲ ಭಾಷೆ ನಿರಂತರವಾಗಿ ಮಾತಾಡುವಾಗ, ಈಗ ನೀವು 15 ಆಗಸ್ಟ್ ನಡೆದ ಎಲ್ಲ ಮಕ್ಕಳು ಇಂಗ್ಲಿಷ್ ಅಲ್ಲಿ, ಹಿಂದಿಯಲ್ಲಿ, ಮರಾಠಿಯಲ್ಲಿ ಭಾಷಣ ಕೊಡ್ತಾರೆ. ಅಧ್ಯಕ್ಷರ ಬಗ್ಗೆ ಹೇಳಿದ್ರಿ, ದಾನಿಗಳ ಬಗ್ಗೆ ಹೇಳಿದ್ರಿ, ನಿಮ್ಮ ಬಗ್ಗೆ ಈ ಸ್ಕೂಲಿನ ಪರಿಚಯ ಮಾಡ್ಕೊಳ್ಬೋದು. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಸುಮಾರು ಒಂದು 15 ವರ್ಷದಿಂದ ಇದ್ದೇನೆ. ಮೊದಲು ನಾನು ಆಸ್ ಎ ಕಮಿಟಿ ಮೆಂಬರ್ ಆಗಿದ್ದೆ. ನಂತರ ಮೂರು ವರ್ಷ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ತದನಂತರ ನಾನು ಪ್ರೆಸಿಡೆಂಟ್ ಆಗಿ 8 ವರ್ಷ. ಇದು ಬರೋ ವರ್ಷಕ್ಕೆ 9 ಆಗಿದೆ. ನಮ್ಮದು 3 ವರ್ಷದ ಟರ್ಮ್. ಪ್ರತಿ 3 ವರ್ಷಕ್ಕೆ ನಾವು ಬದಲಾಗ್ತಿದ್ದು. ಈಗ ನಾನು 3 ಕಂಟಿನ್ಯೂಟಿ ಇದರಲ್ಲಿ ಇದ್ದೇನೆ. ಸೊ ಹೀಗೆ ಕೇಳ್ಬೋದು ಗೊತ್ತಿಲ್ಲ. ಸೊ ನೀವು ಬಂದ ನಂತರ ಏನೆಲ್ಲ ಚೇಂಜಸ್ ಮಾಡಿದ್ರಿ? ಅದು ಹೇಳಿದ್ರೆ ಬಂದ ನಂತರ ಇದೆ ನಾನು ಹೇಳಿದ್ದಕ್ಕಿಂತ ಇವರು ಹೇಳಿದ್ದು ಒಳ್ಳೆಯದು. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಹಾಗೆ ನಾನು ಇದು ಮಾಡಿದ್ದೆ ನನ್ನ ಸ್ಕೂಲಿಗೆ. ಅದೇ ಹೇಳಿದ್ದೇನಲ್ಲ, ಅವಾಗ ಇಲ್ಲೆಲ್ಲ ಮರದ್ದಿತ್ತು, ಅದು ಕೂಡ ತುಕ್ಕದ್ದು, ಅದಕ್ಕೆ ಏನು ಹೇಳ್ತಾರೆ, ಮರ ಎಲ್ಲ ಇದಾಗಿತ್ತು, ಜಂಗ್ ಹಿಡಿದಿತ್ತು, ಬಾಗಿಲು ಇತ್ತು, ಇದೆಲ್ಲ ಅದು ನಾನು ಮಾಡಿದ್ದು ಹಣ ಬೇರೆ. ನಾವು ಕೂಡ ಹಣ ಹಾಕ್ತೇವೆ, ನಾನು ಕೂಡ ಹಣ ಹಾಕ್ತೇನೆ, ಇವರು ಹಾಕ್ತಾರೆ, ಎಲ್ಲ ಕಮಿಟಿಯವರು ಹಾಕ್ತಾರೆ. ಅವರವರ ಎಷ್ಟು ಸಾಮರ್ಥ್ಯ ಉಂಟು ಆ ರೀತಿ ಹಣ ಹಾಕ್ತಾರೆ ಎಲ್ಲರೂ. ಹಣ ಮೊದಲು ಇಲ್ಲಿ ಏನು ಸ್ಟಾಕ್ ಇರಲಿಲ್ಲ. ಈಗ ದೇವರದಿಂದ ಅಷ್ಟು ಕೆಲಸ ಮಾಡಿ ಕೂಡ ಬೇಕಾದಷ್ಟು ಹಣ ನಮ್ಮಲ್ಲಿ ಈಗ ಉಂಟು. ಅದು ಯಾಕೆ ಇಟ್ಟಿದ್ದೇವೆ ಅಂತಂದರೆ, ಇದು ಇಲ್ಲಿಗಲ್ ಜಾಗ, ಟೋಟಲ್ ಅಥರೈಸ್ ಅಲ್ಲ. ಸಪೋಸ್ ನಾಳೆ ಏನಾದರೂ ಕಾನೂನು ಬಂತು, ಇಲ್ಲದ್ರೆ ಗೌರ್ಮೆಂಟ್ದು ಏನಾದರೂ ಇದು ಬಂತು, ನಮಗೆ ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಹಣ ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತು, ಈ ಸಲ ಹಣ ಅದು ಕೂಡ ನಮಗೆ ಇಷ್ಟು ಸಾಧ್ಯ ಇಲ್ಲ, ಇಷ್ಟರಲ್ಲಿನ ಆಗಲಿಕ್ಕಿಲ್ಲ. ಆದರೂ ಕೂಡ ಸ್ವಲ್ಪ ಆದರೆ ಹಣ ಇರಬೇಕು ಅಂತ ನಾವು ಖರ್ಚು ಮಾಡೋದ್ರಲ್ಲಿ ತುಂಬ ಸ್ವಲ್ಪ ಕಟೌತಿ ಮಾಡಿ, ಕಡಿಮೆ ಮಾಡಿ, ಸಾಧ್ಯ ಇದ್ದಷ್ಟು ನಾವು ಜಮಾ ಮಾಡಿ ಇಟ್ಟಿದ್ದೇವೆ. ಬ್ಯಾಂಕ್ ಬ್ಯಾಲೆನ್ಸ್ ಈಗ ನಮ್ಮದು ವಸ್ತು ಬಂತು ಇದೀಗ ಬ್ಯಾಂಕ್, ಇದು ನಮ್ಮ ಹೋದ ವರ್ಷದ್ದು. ಇದರಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಸಾಧಾರಣ ಮಟ್ಟಿಗೆಲ್ಲ ಉಂಟು. ಓಕೆ, ಸ್ಕೂಲ್ ಬಗ್ಗೆ, ಕನ್ನಡದ ಸ್ಕೂಲ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಸಣ್ಣ ರೀತಿಯಲ್ಲಿ ಆರಂಭಗೊಂಡಂಥ ಈ ಸ್ಕೂಲು ಇವತ್ತು 300 ವಿದ್ಯಾರ್ಥಿಗಳಿಗೆ ನೀವು ಎಜುಕೇಷನ್ ಕೊಡ್ತಾ ಇದ್ರಿ, ಅದರಲ್ಲೂ ಫ್ರೀ. ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ನಲ್ಲಿ ಕೂಡ ಈ ಸಲ ಮೀಟಿಂಗ್ನಲ್ಲಿ ನಮಗೆ ಒಂದು ಪೇರೆಂಟ್ಸ್ ಹೇಳ್ತಿದ್ರು, ಅವರ ಒಂದು ಮಗಳು ಇದಕ್ಕೆ ಇಂಗ್ಲೀಷ್ ಮೀಡಿಯಂಗೆ ಕಳಿಸಿದ್ರು.
ಅಲ್ಲಿ ಎಜುಕೇಷನ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ತೆಗೆದು ಇಲ್ಲಿ ಹಾಕಿದ್ದಾರೆ. ಆ ಪ್ಯಾರೆಂಟ್ಸ್ನವ್ರಿಗೆ ಕೂಡ ನಾವು ಮಾತಾಡಲಿಕ್ಕೆ ಬರೋದಿಲ್ಲ ಅವರು ಪಾಪ. ಆದರೆ ಕೆಲವರಲ್ಲಿ ಒತ್ತಾಯಪೂರ್ವಕ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನಾವು ಹೇಳ್ತೇವೆ. ಆವಾಗ ಅವರು ಬಂದು ಹೇಳಿದರು, ನನ್ನ ಮಗಳು ಇಂಗ್ಲೀಷ್ ಮೀಡಿಯಂಗೆ ಹೋಗಿ ಈಗ ನಾನು ಇಲ್ಲೇ ಇದ್ದೆ, ಇಲ್ಲಿಯ ಮಗಳು ಕೂಡ ತುಂಬ ಸಂತೋಷದಿಂದಾಳೆ, ಒಳ್ಳೆ ಕಲಿತಾರೆ. ಅಲ್ಲಿ ಅವಳಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಈ ಸಲದ ಮೀಟಿಂಗ್ನಲ್ಲಿ ಅದು. ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ, ಇನ್ನಷ್ಟು ಉನ್ನತವಾಗಿ ಬೆಳೀಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು. 15 ಆಗಸ್ಟ್ 1947ರಂದು ಭಾರತವು ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವಾತಂತ್ರ್ಯಗೊಂಡಿತು ಮತ್ತು ವಸಾಹತುಶಾಹಿಯ ಸಂಕೋಲೆಯಿಂದ ಮುಕ್ತವಾಯಿತು. ಇಂತಹ ಶ್ರಮ ಮತ್ತು ದಬ್ಬಾಳಿಕೆಯೊಂದಿಗೆ ಭಾರತವು ಸುಮಾರು 1 ದಶಕ ಕಾಲ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತು. ಸ್ವಾತಂತ್ರ್ಯ ತಂದುಕೊಡಲು ಧೈರ್ಯದಿಂದ ಹೋರಾಡಿದ ಇದು ಮಾತ್ರವಲ್ಲದೆ ನಾವು ನಮ್ಮ ರಾಷ್ಟ್ರವನ್ನು ಪುನರ್ಜೀವನಗೊಳಿಸಿದ್ದೇವೆ ಮತ್ತು ಕ್ರಾಂತಿಯೊಂದಿಗೆ ಭಾರತವನ್ನು ಮರಳಿ ತಂದಿದ್ದೇವೆ. ನಮ್ಮ ನಾಯಕರು ಭಾರತವನ್ನು ಅನ್ಯಾಯದ ಸಂಕೋಲೆಯಿಂದ ಮುಕ್ತಗೊಳಿಸಲು ಅವರ ಅಮೂಲ್ಯವಾದ ಹೋರಾಟ, ಧೈರ್ಯ, ಶೌರ್ಯದ ಪ್ರತಿರೂಪ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ನಮ್ಮ ಭಾರತವು ತನ್ನ ಪ್ರಾಚೀನ ಸಂಸ್ಕೃತಿಯಲ್ಲಿ ಹೊಂದಿರುವ ಮೌಲ್ಯಗಳು, ಆಚರಣೆಗಳು ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಿವೆ. ಭಾರತವು ಎಷ್ಟು ದೊಡ್ಡ ಜನಸಂಖ್ಯೆ ಮತ್ತು ಪ್ರಜಾಪ್ರಭುತ್ವವನ್ನು ಹೊಂದಿದ್ದರೂ ಸಹ ತುಂಬಾ ರೋಮಾಂಚನಕಾರಿಯಾಗಿದೆ ಮತ್ತು तन्नलिये विविधतेಯನ್ನು ಹೊಂದಿದೆ. ಭಾರತದ ಜನರು योद्धांचे स्मरणीचे दिवस आहे. ते हसत हसत फाशीवर गेले. त्यांचे रक्ताचे प्रत्येक थेंबातून स्वातंत्र्याचा झेंडा उभी राहिला. देश म्हणजे माती नव्हे, देश म्हणजे आई. देश म्हणजे माती नव्हे, देश म्हणजे आई. या मातीचा कुशीत जन्म घेणे भाग्य, पण तिच्यासाठी झिंजणे हे कर्तव्य. मित्रांनो, आज आपण स्वतंत्र आहोत. या स्वातंत्र्याची भगत सिंह को फांसी हुई थी, राजगुरु का जनाजा उठा था. भगत सिंह को फांसी हुई थी, राजगुरु का जनाजा उठा था. इस मिट्टी की खुशबू ऐसी थी तब खून की आंधी बहती थी. इस मिट्टी की खुशबू ऐसी थी तब खून की आंधी बहती थी. वतन का जज्बा ऐसा था जो सबसे लड़ता जा रहा था. वतन का जज्बा ऐसा था जो सबसे लड़ता जा रहा था. लड़ते लड़ते जाने गई थी तब भारत आजाद हुआ था. लड़ते लड़ते जाने गई थी तब भारत आजाद हुआ था. फिरंगियों ने ये वतन छोड़ा था, इस देश के रिश्तों को तोड़ा था. फिरंगियों ने ಇದೇ ರೀತಿಯ ಎಲ್ಲಾ ಮಾಹಿತಿಗಳು ನಿಮಗೆ ನೇರವಾಗಿ ತಲುಪಬೇಕಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಸಪೋರ್ಟ್ ನೀಡಿ. ಧನ್ಯವಾದಗಳು.